ಸಂಡೂರ್ ಮತ್ತು ಬಳ್ಳಾರಿ ರೀಜನ್ದಾಗ ಕ್ಯಾನ್ಸರ್ ಕೇಸಸ್ ಎದಕ್ ಜಾಸ್ತಿ ಆಗತ್ತವ? ಏನಂತಂದ್ರೆ ನಾನು ಒಂದ್ಸರಿ ಸಂಡೂರ್ಗೆ ಹೋಗಿದ್ದೆ. ಕುಮಾರಸ್ವಾಮಿ ಟೆಂಪಲ್ ಅಂತ ಒಂದು ತುಂಬಾ ಫೇಮಸ್ ಟೆಂಪಲ್ ಇದೆ ಮೇಲ್ಗಡೆ. ಆ ಟೆಂಪಲ್ ಹೋದಾಗ ನಾನು ನೋಡಿ ಗಾಬರಿ ಆಯ್ತು ನನಗೆ. ಯಾಕಂತಂದ್ರೆ ಇಷ್ಟು ಡಸ್ಟ್ ಇದೆ ಅಲ್ಲಿ, ಎಲ್ಲ ನೋಡಿದ್ದೆಲ್ಲ ಕೆಂಪು ಕಾಣ್ತದೆ. ತುಂಬಾ ವರಿ ಆಯ್ತು ನನಗೆ. ಏನು ಈ ಮೈನಿಂಗ್ ಅಲ್ಲಿ ಏನಿದೆ ಸುಮಾರು ಪ್ರಾಬ್ಲಮ್ಸ್ ಇರ್ತದೆ. ಏನಪ್ಪಾ ಅಂತಂದ್ರೆ ಒಂದು ಸಿಲಿಕಾ ಅಂತ ಇರ್ತದೆ. ಈ ಐರನ್ ಓರ್ ಇರ್ಬೋದು ಅಥವಾ ಕೋಲ್ ಮೈನಿಂಗ್ ಇರ್ಬೋದು. ಇಲ್ಲಿ ಸಿಲಿಕಾ ಅನ್ನೋದು ಒಂದು ಪ್ರಾಡಕ್ಟ್, ಅದು ಏನಾಯ್ತಲ್ಲ ಡಸ್ಟ್ ಮುಖಾಂತರ ನಮ್ಮ ಲಂಗ್ಸ್ ಸೇರ್ಕೊಂತದೆ. ಕ್ರಾನಿಕ್ ಅಂದ್ರೆ ಸುಮಾರು ದಿವಸ ಅದು ನಾವು ಇನ್ಹಲೇಷನ್ ಮಾಡ್ತಾ ಇದ್ರೆ ಅದು ಸಿಲಿಕೋಸಿಸ್ ಅಂತ ಕನ್ವರ್ಟ್ ಆಗ್ತದೆ. ಅದು ಲಂಗ್ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ಬೋದು. ಸಿಮಿಲರ್ಲಿ ಮತ್ತೆ ನಮಗೆ ಅಸ್ಬೆಸ್ಟೋಸಿಸ್ ಅಂತ ಇನ್ನೊಂದು ಇದು ಇರ್ತದೆ ಪ್ರಾಡಕ್ಟ್, ಅದು ಕೂಡ ಲಂಗ್ಸ್ ನಲ್ಲಿ ಅವಾಗ ಸೇರ್ತಾ ಇದ್ರೆ ಅದು ಕೂಡ ಲಂಗ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬೋದು. ರೆಡಾನ್ ಗ್ಯಾಸ್ ಇರ್ಬೋದು, ಅಥವಾ ಈಗ ಸುಮಾರು ಜನ ಏನದ ಡೀಸೆಲ್ ಎಂಜಿನ್ಸ್ ಹತ್ರ ಕೆಲಸ ಮಾಡ್ತಿರ್ತಾರೆ. ಯಾಕಂದ್ರೆ ಡೀಸೆಲ್ ಎಂಜಿನ್ ಸುಮಾರು ಯೂಸ್ ಮಾಡ್ತಾರೆ ಮೈನಿಂಗ್ ಇದರಲ್ಲಿ, ಅಥವಾ ಲಾರಿ ಟ್ರಾನ್ಸ್ಪೋರ್ಟ್ ಇರ್ಬೋದು. ಈ ಡೀಸೆಲ್ ಎಕ್ಸಾಸ್ಟ್ ಏನಿರ್ತದಲ್ಲ ಅದರಲ್ಲೂ ಕೂಡ ಸಾಕಷ್ಟು ಕ್ಯಾನ್ಸರ್ ಕೆಮಿಕಲ್ಸ್ ಇರ್ತದೆ. ಜನಕ್ಕೆ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಇದ್ರ ಜೊತೆಗೇನೆ ಸುಮಾರು ಜನ ಏನಂದ್ರೆ ಅಲ್ಲಿ ಸ್ಮೋಕ್ ಮಾಡುವಂತ ಇರ್ಬೋದು, ತಂಬಾಕು ಸೇವನೆ ಮಾಡುವಂತದ್ದು ಚಾನ್ಸಸ್ ತುಂಬಾ ಇರ್ತದೆ. ಹಾಗಾಗಿ ಅವ್ರಿಗೆ ಇನ್ನಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗುವಂತ ಚಾನ್ಸಸ್ ಲೈಕ್ ಲಂಗ್ ಕ್ಯಾನ್ಸರ್. ಇದನ್ನೆಲ್ಲ ನಾವು ಹೆಂಗ್ ಅವಾಯ್ಡ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ನಾವು ಸೇಫ್ಟಿ ಮೆಜರ್ಸ್ ನಾವು ಫಾಲೋ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ ಮಾಸ್ಕ್ ಹಾಕೊಳ್ಳೋದಿರ್ಬೋದು, ಅಥವಾ ಎಕ್ಸ್ಪೋಜರ್, ಈಗೇನು ಡೀಸೆಲ್ ಎಂಜಿನ್ ಎಕ್ಸ್ಪೋಜರ್ ಏನಿರ್ತೈತಲ್ಲ ಅದನ್ನ ಕಡಿಮೆ ಮಾಡುವಂತದ್ದು. ಮೈನಿಂಗ್ ಹೋದಾಗ ಅದ್ರ ಟೈಮಿಂಗ್ ಅನ್ನ ಕಡಿಮೆ ಮಾಡುವಂತದ್ದು. ಎಷ್ಟು ಕ್ವಿಕ್ ಆಗಿ ನಾವು ಹೊರಗೆ ಬರ್ತೀವಿ ಅಷ್ಟು ನಾವು ಅದನ್ನ ಎಕ್ಸ್ಪೋಜರ್ನ ಅವಾಯ್ಡ್ ಮಾಡ್ತೀವಿ.